80 ಅಡಿ ರೋಡ್ ಪಕ್ಕದಲ್ಲೇ ಲಿಫ್ಟ್ ಇರೋ ಮನೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಈ ಪ್ರಾಪರ್ಟಿ ನಮ್ಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ವಿತ್ ಲಿಫ್ಟ್ ಗೆ ಆಪ್ಷನ್ ಕೂಡ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಈಗ ಏನಂದ್ರೆ ಲಿಫ್ಟ್ ನಮ್ಮಿಂದ ಫಿಕ್ಸ್ ಆಗಿಲ್ಲ. ಲಿಫ್ಟ್ ಹಾಗೆ ಬೇಡ ಅಂದ್ರೆ ಒಂದ್ ರೇಟ್ ಇದೆ, ಇಲ್ಲ ಲಿಫ್ಟ್ ಹಾಕೊಟ್ಬಿಟ್ಟು ನಾವು ಮನೆ ತಗೊಳ್ತೀವಿ ಅಂದ್ರೆ ಒಂದ್ ರೇಟ್ ಇದೆ. ಬಟ್ ಏನು ಅಂದ್ರೆ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇರುವಂತಹ ಹೊಸ ಮನೆ ಇದು. ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇದೆ. ಇದು ಬಿಡೆ ಪ್ರಾಪರ್ಟಿ ಆಗಿದೆ. ಕ್ಲಿಯರ್ ಟೈಟಲ್, ಹೋಗೋ ವೈಟಿಗೆ 90% ಲೋನ್ ಆಗುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 80 ಅಡಿ ರೋಡ್ ಪಕ್ಕದಲ್ಲಿದೆ. ಮತ್ತೆ ಕನಕಪುರ ರೋಡ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಏನ್ ಬರುತ್ತೆ, ಆ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ಕನಕಪುರ ರೋಡ್ಗೆ ಡಿ-ಮಾರ್ಟ್, ವಾಜಳ್ಳಿ ಮೆಟ್ರೋ ಸ್ಟೇಷನ್ಗೆಲ್ಲ ನಮ್ಗೆ 2 ಕಿಲೋಮೀಟರ್ ಪ್ಲಸ್ 2.2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಆಮೇಲೆ ಕುಮಾರನ್ ಸ್ಕೂಲ್ ಏನಿದೆ, ಕುಮಾರನ್ ಸ್ಕೂಲ್ ಕೂಡ ನಮ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಕಡಿಮೆ ಬಜೆಟ್ ಅಲ್ಲಿ ಮನೆ ಕೇಳ್ತಾ ಇದ್ರಿ, ಕಡಿಮೆ ಬಜೆಟ್ ಅಲ್ಲಿ ಮನೆ ತಗೋ ಬಂದಿದ್ದೀನಿ. ಜೊತೆಗೆ ಲಿಫ್ಟ್ ಗೆ ಆಪ್ಷನ್ ಇರುವಂತಹ ಮನೆ, ಅದು ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ 100% ವಾಸ್ತುನ ಮೇಂಟೈನ್ ಮಾಡಿ ಬಿಲ್ಡ್ ಆಗಿರುವಂತಹ ಮನೆ ಇವತ್ತು ನೀವು ನೋಡ್ತಾ ಇರುವಂತಹ ಮನೆ. ಈಗ ಪಾರ್ಕಿಂಗ್ ಅಲ್ಲಿ ಇದೀನಿ. ಪಾರ್ಕಿಂಗ್ ಅಲ್ಲಿ ಎದುರುಗಡೆ ನೋಡಬಹುದು, ಇದು ಲಿಫ್ಟ್ ಗೆ ಆಪ್ಷನ್ ಮಾಡಿರುವಂತದ್ದು. ಈ ಲಿಫ್ಟ್ ಆಪ್ಷನ್ ನಮಗೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್ ವರೆಗೂ ಕೂಡ ನಮಗೆ ಲಿಫ್ಟ್ ಆಪ್ಷನ್ ಇದೆ ನೋಡ್ಬೋದು. ಬಟ್ ಏನಂದ್ರೆ ಇದು ಲಿಫ್ಟ್ ಇಂದ ನಮ್ಗೆ ಫಿಟ್ ಮಾಡಿಲ್ಲ. ಲಿಫ್ಟ್ ಬೇಡ ಅಂದ್ರೆ ಒಂದ್ ರೇಟ್ ಇದೆ, ಲಿಫ್ಟ್ ಫಿಟ್ ಮಾಡಿದ್ರೆ ಒಂದ್ ರೇಟ್ ಇರುವಂತದ್ದು. ಅದಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಇದೆ ಅಂತ ಹೇಳಿದ್ದು. ತುಂಬಾ ಲ್ಯಾವಿಶ್ ಆಗಿ ಮನೆ ಬಂದಿದೆ. ಎಕ್ಸಾಕ್ಟ್ ನಾನು ಈಗ ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಈ ಕಾರ್ ಪಾರ್ಕಿಂಗ್ ಫುಲ್ ನಮಗೆ ಯಾವುದೇ ರೀತಿ ಬಿಲ್ಡ್ ಮಾಡದಿರೋ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ಜೊತೆಗೆ ಲಿಫ್ಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಪಾರ್ಕಿಂಗ್ ಹಿಂದೆಗಡೆ ನಮಗೆ 1.5 ಅಡಿ ಜಾಗ ಬಿಟ್ಟಿದ್ದಾರೆ ಸೆಟ್ ಬ್ಯಾಕ್. ಆ ಸೆಟ್ ಬ್ಯಾಕ್ ಹೋಗೋದಕ್ಕೆ ಹೆವಿ ಗೇಜ್ ಅಲ್ಲಿ ಇರುವಂತಹ ಒಂದು MS ಗೇಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಗೇಟ್ ಫುಲ್ಲು ನಮಗೆ ಎಲ್ ಶೇಪ್ ಅಲ್ಲಿ ಪಾರ್ಕಿಂಗ್ ಬರುತ್ತೆ. ಈ ಟಾರ್ಪಲ್ ಏನ್ ಇಟ್ಟಿದಾರಲ್ಲ, ಇಲ್ಲೆಲ್ಲ ನಾವು ಪಾರ್ಕಿಂಗ್ ನ ಯೂಸ್ ಮಾಡ್ಕೊಬಹುದು. ಅಲ್ಲಿ ನೋಡಬಹುದು ಫುಲ್ ಕವರ್ಡ್ ಗೇಟು. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಕಾವೇರಿಗೆ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸಂಪು ಕೂಡ ಬಂದು ನಮಗೆ 10.5 ಲೀಟರ್ಸ್ ಇರುವ 10,500 ಲೀಟರ್ ಇರುವಂತಹ ಸಂಪು ಪ್ರೊವೈಡ್ ಕೂಡ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ವಾಟರ್ದು ಸೋರ್ಸ್ ಮಾಡಿದ್ದಾರೆ. ಆ ವಾಟರ್ ಸೋರ್ಸ್ ಪಕ್ಕದಲ್ಲಿ ನಮಗೆ ಲಿಫ್ಟ್ ಗೆ ಆಪ್ಷನ್ ಇರುವಂತದ್ದು. ಈ ಜಾಗ ನೋಡಿ ಸಕಲಾಗಿದೆ. ಇನ್ ಕೇಸ್ ಏನಾದ್ರು ನಮಗೆ ಲಿಫ್ಟ್ ಬೇಡ, ನಾವು ಹೀಗೆ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಆ ಲಿಫ್ಟ್ ಏನ್ ಜಾಗ ಇದೆ ಅದನ್ನ ಒಂದು ಶೀಟ್ ಮಾಡಿ ಕ್ಲೋಸ್ ಮಾಡ್ಕೊಡ್ತಾರೆ. ಫ್ಯೂಚರ್ಗೆ ಏನಾದ್ರು ನೀವು ಲಿಫ್ಟ್ ಯೂಸ್ ಮಾಡ್ತೀವಿ, ಲಿಫ್ಟ್ ಬೇಕು ನಮ್ಗೆ ಅನಿವಾರ್ಯ ಇದೆ ಅಂದ್ರೆ ಅವಾಗ ಬೇಕಾದ್ರೆ ನೀವು ಆ ಲಿಫ್ಟ್ ನ ನೀವು ಹಾಕೋಬಹುದು. ಜಾಗ ಇರೋದ್ರಿಂದ ನಾವು ಹೆಂಗ್ ಬೇಕಾದನ್ನ ನಾವು ಕನ್ವರ್ಟ್ ಮಾಡ್ಕೊಬಹುದು. ಹೀಗೆ ಅಂದ್ರೆ ಈಗಲೇ ಮಾಡ್ಕೊಬಹುದು, ಇಲ್ಲಾಂದ್ರೆ ಫ್ಯೂಚರ್ಗೆ ಏನಾದ್ರು ಬೇಕು ಅಂದ್ರೆ ಫ್ಯೂಚರ್ ಕೂಡ ನಾವು ಲಿಫ್ಟ್ ನ ಯೂಸ್ ಮಾಡಬಹುದು. ಜೊತೆಗೆ ಇಲ್ಲಿ ಕಾವೇರಿ ಮೀಟರ್ ನೋಡಿ. ಈಗ ಕಾವೇರಿ ನಮ್ಗೆ ಈ ಲೊಕೇಶನ್ ಅಲ್ಲಿ ರನ್ನಿಂಗ್ ಇರೋದ್ರಿಂದ ಕಾವೇರಿ ಮೀಟರ್ ಕೂಡ ನಮ್ಗೆ ಹಾಕೊಟ್ಬಿಟ್ಟಿದ್ದಾರೆ. ಸಂಪು ನೋಡಿ, ಇಲ್ಲಿ ಎಕ್ಸಾಕ್ಟ್ ನಮ್ಗೆ ಸಂಪು ನಾರ್ತ್ ಈಸ್ಟ್ ದೇವ್ರ ಮೂಲೆಯಲ್ಲೇ ಬರುತ್ತೆ. ಹೇಳಿದ್ನಲ್ಲ 100% ವಾಸ್ತುನ ನಮ್ಗೆ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಪಾರ್ಕಿಂಗ್ ಫ್ಲೋರಿಂಗ್ ನೋಡಬಹುದು. ಇದೆಲ್ಲ ನಮಗೆ ಆಂಟಿ-ಸ್ಕ್ಯಾಡ್ ವೆಟ್ರೋಫಿಟಲ್ಸ್ ನ ನಮಗೆ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲೇ. ಪಾರ್ಕಿಂಗ್ ಇಂದ ಫಸ್ಟ್ ಫ್ಲೋರ್ ಹೋಗ್ತೀವಿ ಅಂದ್ರೆ ಸ್ಟೇರ್ ಕೇಸ್ ನೋಡಬಹುದು. ಯಾವುದೇ ರೀತಿ ನಮಗೆ ಲಿಫ್ಟ್ ಇದೆ ಅಂತ ಕಡಿಮೆ ಮಾಡಿಲ್ಲ. 3 ಅಡಿ ಪ್ರೊವೈಡ್ ಮಾಡಿದ್ದಾರೆ. 40 mm ಗ್ರಾನೈಟ್, ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮುಂದೆಗಡೆ ನೋಡಬಹುದು ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. 100% ರೆಸಿಡೆನ್ಸಿ ಏರಿಯಾದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಈಗ ಏನು ನೋಡ್ತಾ ಇದ್ರ ಮನೆ, ಇದೆಲ್ಲ ನಮಗೆ ಡೂಪ್ಲೆಕ್ಸ್ ಹೌಸ್ಗಳೇ. ಆ ತರ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನು ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ WPC ವರ್ಕ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು ವಿತ್ LED ಲೈಟ್ ಜೊತೆಗೆ. ಈ ಪೋರ್ಷನ್ ನೋಡಿ, ಸ್ಟೇರ್ ಕೇಸ್ ನಮಗೆ 3 ಅಡಿ ಬರುತ್ತೆ. ಆಂಟಿ-ಸ್ಕ್ಯಾಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೈನ್ ಡೋರ್ ನೋಡಬಹುದು, ಇದು ನಮಗೆ ನಾರ್ತ್ ಡೋರ್ ಬರುತ್ತೆ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ತುಂಬಾ ಸ್ಪೇಷಿಯಸ್ ಆಗಿ ನಮ್ಮ ವೆಲ್ಕಮ್ ಮಾಡ್ಕೊಳ್ಳುವಂತಹ ಈ ಲಿವಿಂಗ್ ರೂಮು, ಹಾಲು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು. ಅಷ್ಟು ಜಾಗ ಈ ಲಿವಿಂಗ್ ಹಾಲ್ ನ ನಮಗೆ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈ ಗ್ರಾನೈಟ್ ಕೂಡ ನೋಡಬಹುದು ಬುಕ್ ಮಾರ್ಕ್ ಗ್ರಾನೈಟ್ ಅಂತಾನೆ ಹೇಳ್ಬೋದು. ಏನು ನಮಗೆ ಗ್ರೇನ್ಸ್ ಗಳೆಲ್ಲ ಮ್ಯಾಚ್ ಮಾಡಿರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ ನೋಡಿ, ಅದೊಂದು ಕವರ್ ಮಾಡಿದಾರಲ್ಲ, ಅದು ಬಂದು ನಮಗೆ ಲಿಫ್ಟ್ ಏರಿಯಾ. ಇದು
ಫ್ಯೂಚರ್ಗೆ ಏನಾದ್ರು ಬೇಕು ಅಂದ್ರೆ ಹಾಕಿಸ್ಕೊಬಹುದು, ಇಲ್ಲ ಮನೆ ತಗೊಂಡು ಇಮಿಡಿಯೇಟ್ ಲಿಫ್ಟ್ ಹಾಕೊಳ್ತೀವಿ ಅಂದ್ರೆ ಕೂಡ ಲಿಫ್ಟ್ ನ ನಾವು ಹಾಕೋಬಹುದು. ಇದು ಬಂದು ನಮಗೆ ಲಿಫ್ಟ್ ಏರಿಯಾ. ಕೆಳಗಡೆ ಪಾರ್ಕಿಂಗ್ ನೋಡಿದ್ರಲ್ಲ, ಪಾರ್ಕಿಂಗ್ ಅಂಡ್ ಫಸ್ಟ್ ಫ್ಲೋರ್ ಇಲ್ಲಿಗೆ ಲಿಫ್ಟ್ ಪ್ರಾವಿಷನ್ ಬರುತ್ತೆ. ಲಿಫ್ಟ್ ಪಕ್ಕದಲ್ಲಿ ಏನ್ ಈ ಪೋರ್ಷನ್ ಇದೆಯಲ್ಲ, ಆ ಪೋರ್ಷನ್ ಅಲ್ಲಿ ಏನಾದ್ರು ಡೆಕೋರೇಷನ್ ಐಟಮ್ಸ್ ಇಲ್ಲಾಂದ್ರೆ ಅಕ್ವೇರಿಯಂ ಅಂತದ್ದು ಏನಾದ್ರು ನಾವು ಯೂಸ್ ಮಾಡಿದ್ರು ಕೂಡ ತುಂಬಾ ಸಖತ್ತಾಗಿ ನಮಗೆ ಲುಕ್ ವೈಸ್ ಅಲ್ಲಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಮಾಮೂಲಿ ಸೀಲಿಂಗ್ ಅಲ್ಲಿ POP ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಆಗಿ 90 ಡಿಗ್ರಿಲಿ ಕುತ್ಕೊಂಡು ಟಿವಿ ನೋಡಬಹುದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದು ಟಿವಿ ಯೂನಿಟ್. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ ಕೂಡ ನಮಗೊಂದು ಪ್ರೊವೈಡ್ ಮಾಡಿರುವಂತಹ ಜಾಗ ಕೂಡ ನಾವು ನೋಡಬಹುದು. ಬಟ್ ಹಾಲಂತೂ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ವಿತ್ ಲಿಫ್ಟ್ ಜೊತೆಗೆ ಸೇರಿ. ಎಕ್ಸಾಕ್ಟ್ ನಮಗೆ ಸೌತ್ ಈಸ್ಟ್ ಕಾರ್ನರ್ ಏನು ಆಗ್ನೇಯ ಬರುತ್ತೆ, ಆಗ್ನೇಯಗೆ ನಮಗೆ ಕಿಚನ್ ಪ್ರಾವಿಷನ್ ನ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ ನೋಡಿ, ವಿತ್ ಗ್ರಾನೈಟ್ ಸ್ಲಾಬ್. ಮೇಲ್ಗಡೆ ಬಂದು ನಮಗೆ ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ವಿತ್ ಗ್ಲಾಸ್ ಡೋರ್ ಇರುವಂತಹ ಗ್ರಾಸರಿ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಯೂಸ್ ಮಾಡಿದ್ದಾರೆ. ವಿತ್ ಹೈಡ್ರಾಲಿಕ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಇನ್ನು ಮಾಮೂಲಿ ಮೇಲ್ಗಡೆ ಲಾಫ್ಟ್ ವರ್ಕ್, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವಿತ್ ಒಂದು ಪ್ರೊಫೈಲ್ ಲೈಟ್ ಕೂಡ ಯೂಸ್ ಆಗಿದೆ. ಇನ್ನು ನ್ಯಾಚುರಲ್ ವೆಂಟಿಲೇಷನ್ ಗೋಸ್ಕರ ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಇಲ್ಲಿ ಕೂಡ ನಮಗೊಂದು ಗ್ಲಾಸ್ ಡೋರ್ ವಿತ್ ಲಾಫ್ಟ್ ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಯುಟಿಲಿಟಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಯುಟಿಲಿಟಿ ಇದು ಟ್ಯಾಪ್ ವರ್ಕ್ ಗಳನ್ನ ನಮಗೆ ಕಂಪ್ಲೀಟ್ ಆಗಿ ಹೋಗಿದೆ. ಬೋತ್ ಸೈಡ್ ನಮಗೆ ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈಡ್ ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಬ್ಯಾಕ್ ಸೈಡ್ ಫುಲ್ ನಮಗೆ ಗ್ರಿಲ್ ವರ್ಕ್ ಅಲ್ಲಿ ಸೇಫ್ಟಿ ಬೇಸ್ ಅಲ್ಲಿ ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ನಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಯುಟಿಲಿಟಿ ಪಕ್ಕದಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್, ವೆಸ್ಟರ್ನ್ ಕಮೋಡ್, ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಈ ತರ ಇದೆ, ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಕಿಚನ್ ಅಪೋಸಿಟ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ಪೂಜಾ ಮನೆ ವಿತ್ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಓಕೆ, ಪೂಜಾ ಮನೆ ನೋಡಿ ತುಂಬಾ ಹೈಟ್ ಅಲ್ಲಿ ನಮಗೆ ಒಂದು ಸ್ಲ್ಯಾಬ್ ತರ ಕೊಟ್ಟಿರುವಂತದ್ದು. ಕೆಳಗಡೆ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇನ್ನು ವಾಲ್ಗಳಿಗೆ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ಪ್ಲಸ್ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ LED ಲೈಟ್ ಅಲ್ಲ. ಈ ಪೋರ್ಷನ್ ಫುಲ್ ನಮಗೆ ದೊಡ್ಡ ಬಿಗ್ ಸ್ಟೋರೇಜ್ ಕೊಟ್ಟಿದ್ದಾರೆ ಈ ಪೂಜಾ ಮನೆ ಕೆಳಗಡೆ. ಇನ್ನು ಡೋರ್ ನೋಡಬಹುದು, ಟಫನ್ ಗ್ಲಾಸ್ ವಿತ್ ಟಚಿಂಗ್ ಆಗಿದೆ. ಫ್ರೇ ವರ್ಕ್ ಬಂದು ನಮಗೆ ಟಿಕ್ ವುಡ್ ಆಗಿದೆ ವಿತ್ ಟಿಕ್ ಪಾಲಿಶಿಂಗ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಒಂದು ಸ್ಟೂಲ್ ಇಟ್ಟಿದಾರಲ್ಲ, ಈ ಸ್ಪೇಸ್ ಏನಿದೆ ನಮಗೆ, ಇದು ಬಂದು ನಮಗೆ ಬಾತ್ರೂಮ್ ವಾಲು, ಇದು ಪೂಜಾ ವಾಲು. ಅದಕ್ಕೂ ಇದಕ್ಕೂ ನಮಗೆ ಯಾವುದೇ ರೀತಿ ಅಟ್ಯಾಚ್ ಇಲ್ಲ. ಈ ಸ್ಪೇಸ್ ಏನಿದೆ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ನೋಡಿ 32 ಆಂಪ್ ಇದೆಯಲ್ಲ, ಇಲ್ಲಿ ನಮಗೆ ದೊಡ್ಡದಾಗಿರುವಂತಹ ಫ್ರಿಡ್ಜ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಇಲ್ಲಿ ಏನಾದ್ರು ಓವೆನ್ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಇಲ್ಲಿ ಒಂದು ಪಾಯಿಂಟ್ ನಮಗೆ ಕೊಟ್ಟಿರುವಂತದ್ದು. ಫ್ರಿಡ್ಜ್ ಇಟ್ಕೊಂಡ್ರು ಕೂಡ ಇಷ್ಟು ಜಾಗ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ನಮಗೆ ಜಾಗ ಇರುವಂತದ್ದು. ಇನ್ ಕೇಸ್ ಇಲ್ಲಿ ಏನಾದ್ರು ಒಂದು 3 ಟೇಬಲ್ ಅಂದ್ರೆ 3 ಸೀಟ್ ಇರುವಂತಹ ಒಂದು ಟೇಬಲ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಒಂದು ಡೈನಿಂಗ್ ಟೇಬಲ್ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೊಬಹುದು. ಅಷ್ಟು ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಲವ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಮೇನ್ ಅಡ್ವಾಂಟೇಜ್ ಏನಂದ್ರೆ ಲಿಫ್ಟ್, ಬಟ್ ಕಡಿಮೆ ರೇಟ್ ಅಲ್ಲಿ ನಮಗೆ ಸಿಗ್ತಾ ಇರುವಂತದ್ದು. ಇನ್ನು ಈ ಕಿಚನ್ ವಾಲ್ಗಳಿಗೆ ನೋಡ್ಬೋದು ವೀಕ್ಷಕರೇ, ವೆಟರ್ ಫೆಟಲ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಈ ಇನ್ನರ್ ಸ್ಟೇರ್ ಕೇಸ್ಗೂ ಕೂಡ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಇಲ್ಲಿ ಟಫನ್ ಗ್ಲಾಸ್ ಪ್ಲಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಟೇರ್ ಕೇಸ್ ತುಂಬಾ ನಮಗೆ ವೈಡ್ ಆಗಿದೆ. ಲಿಫ್ಟ್ ಇದೆ ಅಂದ್ಬಿಟ್ಟು ಯಾವುದೇ ರೀತಿ ನಮಗೆ ಕಡಿಮೆ ಮಾಡಿಲ್ಲ. ಈ ಸ್ಟೇರ್ ಕೇಸ್ ಕೂಡ ಏನು ನಾರ್ಮಲ್ ಮನೆಗಳಿಗೆ ಏನು ನಮಗೆ ಮಾಡಿರ್ತಾರೆ 3 ಅಡಿ ಅಷ್ಟೇ ಇಲ್ಲೂ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ ಈ ಸ್ಟೇರ್ ಕೇಸ್ ನ. ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ನಾವು ವೆಲ್ಕಮ್ ಮಾಡ್ಕೊಳ್ಳೋದೆ. ಇದು ಲಿಫ್ಟ್ ಏರಿಯಾ. ಇದೆಲ್ಲ ನಮ್ಗೆ ಈಗ ಕ್ಲೋಸ್ ಮಾಡಿದ್ದಾರೆ. ಇನ್ ಕೇಸ್ ನಿಮಗೆ ಮನೆ ಓಕೆ ಆಯ್ತು, ಲೊಕೇಶನ್ ಓಕೆ ಆಯ್ತು, ರೇಟ್ ಓಕೆ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮಗೆ ಬೈ ಮಾಡ್ಬೇಕಾದ್ರೆ ವಿತ್ ಲಿಫ್ಟ್ ಜೊತೆಗೆ ಮಾತಾಡ್ತೀವಿ ಅಂದ್ರೆ ಕೂಡ ಈ ಬಿಲ್ಡಿಂಗ್ ಓನರ್ ಏನ್ ಬಿಲ್ಡರ್ ಇದ್ದಾರೆ ಅವರು ರೆಡಿ ಇದ್ದಾರೆ ಮಾಡ್ಕೊಡೋದಕ್ಕೆ. ಇಲ್ಲ ನೀವು ಫ್ಯೂಚರ್ಗೆ ಏನಾದ್ರು ಮನೆನ ಬೈ ಮಾಡಿ ಫ್ಯೂಚರ್ಗೆ ಹಾಕೊಳ್ತೀವಿ ಅಂದ್ರೂ ಕೂಡ ನೀವು ಲಿಫ್ಟ್ ನ ನಿಮಗೆ ಹಾಕೋಬಹುದು. ಈಗ ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಇದು ಇಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಈ ಪೋರ್ಷನ್ ಅಲ್ಲಿ ಒಂದು ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡುವಂತಕ್ಕೆ ಒಂದು ಸ್ಟಡಿ ಟೇಬಲ್ ತರ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು ವಿತ್ ಪವರ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಟಿವಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು. ಇನ್ನು ಮಾಮೂಲಿ ಸೀಲಿಂಗ್ ಅಲ್ಲಿ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬೆಡ್ರೂಮ್ ಮತ್ತು ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಮಿರರ್ ವಿತ್ ಸ್ಟೋರೇಜ್ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಸಪರೇಟ್ ಆಗಿ ಈ ಡ್ರೆಸ್ಸಿಂಗ್ ಏರಿಯಾ ಒಂದು ಬಿಲ್ಡ್ ಮಾಡಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ಬರುತ್ತೆ ನಮಗೆ ಅಟ್ಯಾಚ್ ಬಾತ್ರೂಮ್. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿ ಇದ್ರ ಆಪೋಸಿಟ್ ಅಲ್ಲಿ ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ನೋಡಬಹುದು ಫ್ಲೋರ್ ಮೌಂಟೆಡ್ ಕಮೋಡ್ ಸೆರೈಟಮ್ ನ ಯೂಸ್ ಮಾಡಿದ್ದಾರೆ. ಇದು ಬಂದು ಹ್ಯಾಂಡ್ ವಾಶ್ ತುಂಬಾ ದೊಡ್ಡದಾಗಿದೆ. ಈ ಬಂದ್ಬಿಟ್ಟು ನಮಗೆ ಜಾಗ್ವಾರ್ ನ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇನ್ನು ವಾಲ್ಗಳಿಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಗೀಸರ್ಗೆಲ್ಲ ನಮಗೆ ಆಲ್ರೆಡಿ ಪಾಯಿಂಟ್ ವ್ಯವಸ್ಥೆ ವಿತ್ ಪೈಪ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಒಂದು ಎಕ್ಸಾಸ್ಟ್ ಫ್ಯಾನ್ ಕೂಡ ನಮಗೆ ಆಲ್ರೆಡಿ ಇನ್ಕ್ಲೂಡ್ ಮಾಡಿ ಇಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು ಚೆನ್ನಾಗಿದೆ. ಡ್ರೆಸ್ಸಿಂಗ್ ಆಪೋಸಿಟ್ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಆಪೋಸಿಟ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಎಷ್ಟು ಜಾಗ ಇದೆ ನೋಡಿ, ಇಷ್ಟು ಜಾಗ ಇದೆ. ಆರಾಮಾಗಿ ದೊಡ್ಡದಾಗಿರುವಂತಹ ಒಂದು ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ವೀಕ್ಷಕರೇ, ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇನೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರೋದ್ರಿಂದ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ 3 ಸೈಡ್ ಕೂಡ ಓಡಾಡಕ್ಕೆ ತುಂಬಾ ಜಾಗನ ಬಿಲ್ಡ್ ಮಾಡಿರುವಂತದ್ದು. ಗ್ರಾನೈಟ್ ನೋಡಬಹುದು, ಬುಕ್ ಮಾರ್ಕ್ ಗ್ರಾನೈಟ್ ಅಂತಾನೆ ಹೇಳ್ಬೋದು. ಗ್ರೇನ್ಸ್ ಗಳೆಲ್ಲ ನಮ್ಗೆ ಮ್ಯಾಚ್ ಮಾಡಿದ್ದಾರೆ. ಇಲ್ಲಿ ನೋಡಿದಿರಲ್ಲ, ಈ ಗ್ರಾನೈಟ್ ಬೇರೆ, ಈ ಗ್ರಾನೈಟ್ ಬೇರೆ, ಎರಡೂ ನಮಗೆ ಗ್ರೇನ್ಸ್ ನ ಮ್ಯಾಚ್ ಮಾಡಿರುವಂತದ್ದು, ಚೆನ್ನಾಗಿ ಬಿಲ್ಡ್ ಮಾಡಿರುವಂತದ್ದು. ಇಲ್ಲಿ ಕೂಡ ಅಷ್ಟೇ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಯೂಸ್ ಮಾಡಿರುವಂತದ್ದು. ವಿತ್ ಡ್ರೆಸ್ಸಿಂಗ್ ನಮಗೆ ಒಳಗಡೆಗೆ ಬರುತ್ತೆ, ಮೇಲ್ಗಡೆ ಲಾಫ್ಟ್. ಇನ್ನು ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ವಿಂಡೋ ಬಂದ್ಬಿಟ್ಟು ನಮಗೆ ರೋಡ್ ಸೈಡ್ ಗೆ ಇರೋದ್ರಿಂದ ಈ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಫುಲ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ಪೋರ್ಷನ್ ಒಂದು ಬಾಲ್ಕನಿ, ಇದು ಬಾಲ್ಕನಿ ಏರಿಯಾ. ಇದು ವಿತ್ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಬಾಲ್ಕನಿ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್. ಇದು ಅಷ್ಟೇ ಫ್ಲೋರ್ ಮೌಂಟೆಡ್ ಕಮೋಡ್. ಡ್ರೈ ವಾಟರ್ ಬಂದು ನಮಗೆ ಜಾಗ್ವಾರ್ ಕೊಟ್ಟಿದ್ದಾರೆ. ಇನ್ನು ಗೀಸರ್ಗೆ ವಿತ್ ಹ್ಯಾಂಡ್ ವಾಶ್ ಎಲ್ಲ ನಮಗೆ ಆಲ್ರೆಡಿ ರೆಡಿ ಇದೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 ಮಾಸ್ಟರ್ ಬೆಡ್ರೂಮ್, ಒಂದು ಬಾಲ್ಕನಿ ವಿತ್ ಲಿಫ್ಟ್ ಗೆ ಪ್ರಾವಿಷನ್ ಇರುವಂತದ್ದು. ಬನ್ನಿ 3ನೇ ಫ್ಲೋರ್ ಹೋಗೋಣ. ಔಟರ್ ಸ್ಟೇರ್ ಕೇಸು ಅಂಡ್ ಇನ್ನರ್ ಸ್ಟೇರ್ ಕೇಸು ಎರಡು ಕಡೆಗೂ ನಮಗೆ ಲಪತ್ರನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸ್ಕೈಲೈಟ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. 3ನೇ ಫ್ಲೋರ್ ಅಲ್ಲೂ ಕೂಡ ನಮಗೊಂದು ಲಿಫ್ಟ್ ಆಪ್ಷನ್ ಇದೆ. ಇಲ್ಲಿವರೆಗೂ ಬರ್ಬೋದು ಲಿಫ್ಟ್ ಆಪ್ಷನ್. ಟೆರೇಸ್ ವರ್ಗೂ ಕೂಡ ನಮಗೆ ಲಿಫ್ಟಿಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮು. ಸೇಮ್ ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ಸೇಮ್ 3 ಸ್ಲೈಡಿಂಗ್ ಡೋರು, ಫುಲ್ ಬುಕ್ ಮಾರ್ಕ್ ಗ್ರಾನೈಟ್ ವಿತ್ ವಿಂಡೋ ವಿತ್ POP ವಿತ್ LED ಲೈಟು. ಈ ಪೋರ್ಷನ್ ಅಲ್ಲಿ ಒಂದು ಬಾಲ್ಕನಿ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಟೋಟಲ್ ನಮಗೆ 3 ಬೆಡ್ರೂಮು ಪ್ಲಸ್ ಲಿಫ್ಟ್ಗೆ ಆಪ್ಷನ್ ಕೊಟ್ಟಿರುವಂಥದ್ದು. SBI ಬ್ಯಾಂಕ್ ಅಲ್ಲೂ ಕೂಡ ನಮಗೆ ಲೋನ್ ಆಗುವಂತಹ ಡಾಕ್ಯುಮೆಂಟ್ಸು. ಇದು ನಿಮಗೆ BDF ಪ್ರಾಪರ್ಟಿ ಆಗಿರುವಂಥದ್ದು. ವಿತ್ ಲಿಫ್ಟ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಡಿಮೆ ರೇಟಲ್ಲಿ ಹೇಳ್ತಾರಂಥದ್ದು. ಲಿಫ್ಟ್ ಇದ್ರೆ ಒಂದು ರೇಟು, ವಿತೌಟ್ ಲಿಫ್ಟ್ ಇದ್ರೆ ಒಂದು ರೇಟು. ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಸಿಟ್ಟಿಂಗ್ ಏರಿಯಾ. ಇಲ್ಲಿ ವಾಷಿಂಗ್ ಮಿಷಿನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಪಾಯಿಂಟ್ ವ್ಯವಸ್ಥೆ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು. ಇನ್ಲೈಟ್ ಔಟ್ಲೆಟ್ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂಥದ್ದು. ಫ್ಲೋರಿಂಗ್ ನೋಡ್ಬೋದು, ರೆಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ಅದ್ರ ಮೇಲೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಲ್ಯಾಡರು. ಇಲ್ಲಿ ನೋಡಿ, ಈ ಪೋರ್ಷನ್ ಅಲ್ಲಿ ಬಂದು ಅದು ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ. ಇದು ಲಿಫ್ಟ್ ಮೇಂಟೆನೆನ್ಸ್ ಏರಿಯಾಗೆ ಈ ಪೋರ್ಷನ್ ಬಿಲ್ಡ್ ಮಾಡಿರುವಂಥದ್ದು. ಟ್ಯಾಂಕ್ ರೂಮ್ ಕೂಡ ಹೈಟ್ ಮಾಡಿದ್ದಾರೆ. ಸೋಲಾರ್ ಕೂಡ ನಾವು ಮೇಲ್ಗಡೆನೆ ಯೂಸ್ ಮಾಡ್ಕೊಬಹುದು. ಸೋಲಾರ್ ಮೇಲ್ಗಡೆ ಯೂಸ್ ಮಾಡ್ಕೊಂಡ್ರೆ ಈ ಪೋರ್ಷನ್ ಫುಲ್ ನಮಗೆ ಒಂದು ಸಿಟ್ಟಿಂಗ್ ಏರಿಯಾ ತರ ಬರುತ್ತೆ. ಫ್ಯೂಚರ್ಗೆ ಏನಾದ್ರು ನೀವು ಮಂಗಳೂರು ಟೈಲ್ಸ್ ಏನಾದ್ರು ಯೂಸ್ ಮಾಡ್ಕೊಂಡು ಏನಾದ್ರು ಮಾಡ್ತೀವಿ ಅಂದ್ರೆ ಅದನ್ನ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಆ ತರ ಈ ಪೋರ್ಷನ್ ನ ಬಿಲ್ಡ್ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಮೆಟ್ರೋಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಜೊತೆಗೆ ಲಿಫ್ಟ್ಗೆ ಕೂಡ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ.
ಚೆನ್ನಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ದು ಯಾವ್ದಾದ್ರು ಪ್ರಾಪರ್ಟಿಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದ್ರೆ ಇಲ್ಲ ಪ್ರಾಪರ್ಟಿ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ VC ಪ್ರಾಪರ್ಟಿ ವಿಜಯ್ ಕನ್ಸ್ಟ್ರಕ್ಷನ್ ಅಂತ ಮಾಡ್ಬೋದು. ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎನಿ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.